ಕೂತ್ಕೊಳ್ಳಿ, ನಾನು ಬಡಿಸ್ತೀನಿ. ಇಲ್ಲಮ್ಮ, ನೀ ಕೂತ್ಕೊ, ನಾನು ಬಡಿಸ್ತೀನಿ. ಅಲ್ಲ ಅತ್ತೆ, ನಾನೇ. ನೀ ಕೂತ್ಕೊ, ನೀನು ಕೂತ್ಕೋ ಸುಮತಿ. ಇಲ್ಲ ಅಕ್ಕ, ನಂಗೆ ಯಾಕೋ ಸೇರ್ತಿಲ್ಲ. ನಮಗ್ ಸೇರತ್ತಾ? ನಮ್ಗೇನು ತಿನ್ಬೇಕು ಅಂತ ಆಸೆನಾ? ಮನೇಲಿ ಇಂಥದ್ದೇನಾದ್ರೂ ನಡೆದ್ರೆ ಒಂದು ತುತ್ತು ಇಳಿಯಲ್ಲ, ಹಾಗಂತ ಉಪವಾಸ ಇರಕ್ಕಾಗತ್ತಾ? ಮನೇಲಿ ಕೆಲಸ ಎಲ್ಲ ನಡಿಬೇಕಲ್ವಾ? ತಾಕತ್ ಬೇಡವಾ? ಎಲ್ಲಿ ಅವಳು? ಯಾರಕ್ಕ? ಅದೇ ನಿನ್ನ ಮುದ್ದಿನ ಸೊಸೆ. ನನಗೆ ಗೊತ್ತಿಲ್ಲ ಅತ್ತೆ. ಅವಳು ರೂಮಲ್ಲಿ ಇದ್ದಾಳೆ ಅನ್ಸುತ್ತೆ, ನಾನು ಅಲ್ಲಿಗೆ ಊಟ ತಗೊಂಡೋಗಿ ಕೊಡ್ತೀನಿ. ಏನು ಬೇಕಾಗಿಲ್ಲಮ್ಮ, ಅಲ್ಲೇ ಉಪವಾಸ ಬಿದ್ದಿರ್ಲಿ. ಇದೇನೋ ಇಲ್ಲಿಗೆ ಮುಗೀತು ಕಣೆ ಬಂಗ್ಲಾ. ಆದ್ರೆ ಇನ್ನು ಮುಂದೆ ಇನ್ನೂ ಅದು ಏನೇನು ಅನಾಹುತ ಮಾಡ್ಕೋತಾಳೋ ನಿಮ್ ಗುಂಡಮ್ಮ. ಅದು ನಿಜಾನೇ. ಕುತ್ತಿಗೆಗೆ ಬಂದಿದ್ದಿದ್ರೆ ಅವ್ರ ಮನೆಯವ್ರು ಸುಮ್ಮನೆ ಬಿಟ್ಟಿರ್ತಿದ್ರ, ಇವಳು ಕುತ್ತಿಗೆ ಪಟ್ಟಿ ಹಿಡಿದು ಮನೆಯಿಂದ ಆಚೆ ದಬ್ಬಿರ್ತಿದ್ರು. ಜಲ್ಜಾ ಬೇರೆ ಬಂದಿದ್ದಾಳೆ, ಇನ್ನು ಅವಳು ಊಟ ಮಾಡದೆ ಹೋಗೋದಿಲ್ಲ. ಇವಳು ನೋಡಿದ್ರೆ ಇಷ್ಟು ಅಕ್ಕಿ ಕೊಟ್ಟಿದ್ದಾಳೆ, ಸಾಕಾಗುತ್ತಾ? ಇನ್ನೊಂದು ಹಿಡಿ ಅಕ್ಕಿ ಹಾಕೊಳ್ಳೋಣಪ್ಪ. ಅವಳು ಮಾಡಿರೋ ಘನ ಕಾರ್ಯಕ್ಕೆ ಉಪಚಾರ ಬೇರೆ ಕೇಡು. ಅವಳಿಗೆ ಸ್ವಲ್ಪನಾದ್ರೂ ಮರ್ಯಾದೆ ಇದ್ದಿದ್ರೆ ವಾಪಸ್ ಮನೆಗೆ ಬರ್ತಿರ್ಲಿಲ್ಲ ಅವಳು. ಅಂಥದ್ರಲ್ಲಿ ಮನೆಗೆ ಬಂದು ಒಕ್ಕರ್ಸ್ಕೊಂಡಿದ್ದಾಳೆ. ನಾವು ಹೊರಗೆ ಹಾಕೋ ಅಷ್ಟು ಕಟಕರಲ್ಲ, ಬಿದ್ದಿರ್ಲಿ ಬಿಡು. ಅದಕ್ಕೆ ಇನ್ನೊಂದು 4 ದಿನ ಆದಮೇಲೆ ನಾನು ಅವ್ರ ಮನೆಗೆ ಹೋಗ್ಬಿಟ್ಟು ಬರ್ತೀನಿ. ಹೋಗಿ ಬನ್ನಿ ಜಲ್ಜಕ್ಕ. ಹಾಗೆ ನಮ್ಮ ಗುಂಡಮ್ಮಂಗೆ ಒಂದು 4 ಒಳ್ಳೆ ಮಾತು ಹೇಳಿ ಬನ್ನಿ. ಆಯಿತು, ಹೇಳ್ಬಿಟ್ಟು ಬರ್ತೀನಿ. ನನಗೇನು ಬಿಡೆ ಮಂಗ್ಲ, ಇರೋದು 2 ಹೆಣ್ಮಕ್ಳು. ಆ ಮಗಳ ಮನೇಲಿ 2 ತಿಂಗಳು, ಈ ಮಗಳ ಮನೇಲಿ 2 ತಿಂಗಳು ಇದ್ದು ಹೇಗೋ ಕಾಲ ಹಾಕ್ಬಿಡ್ತೀನಿ. ನೀವು ಬಿಡಿ, ಪುಣ್ಯವಂತರು. ಆ ಮಾತನ್ನು ನಾನು ಹೇಳಬೇಕು.